ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ಬಸವಣ್ಣನವರ ವಚನವನ್ನು ಹೇಳಿ ಅದರ ತಾತ್ಪರ್ಯವನ್ನು ಸಹ ಹೇಳುತ್ತೇನೆ. ಸೊ ಫ್ರೆಂಡ್ಸ್, ಹಾಗಾದರೆ ಇನ್ನೇಕೆ ತಡ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಆಡಿದರೇನು ಹಾಡಿದರೇನು ಓದಿದರೇನು ತ್ರಿವಿಧ ದಾಸೋಹವಿಲ್ಲದನಕ್ಕ, ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ, ಭಕ್ತಿ ಇಲ್ಲದವರ ನೊಲ್ಲ ನಮ್ಮ ಕೂಡಲ ಸಂಗಮ ದೇವ. ಈ ವಚನದ ತಾತ್ಪರ್ಯವೇನೆಂದರೆ, ಭಗವಂತನು ಭಕ್ತಿಯಿಂದ ಮಾಡಿದ ಯಾವುದೇ ಕಾರ್ಯವನ್ನು ಸಹ ಮೆಚ್ಚುತ್ತಾನೆ. ಭಕ್ತಿ ಇಲ್ಲದಿದ್ದರೆ ಆ ಕಾರ್ಯಗಳೆಲ್ಲವೂ ಕೇವಲ ಕರ್ಮಗಳಾಗುವವು. ಸಂತಸದಿಂದ ದೇವನ ಮುಂದೆ ಕುಣಿದಾಡಿದರೂ ಹಾಡಿದರೂ ಅಭ್ಯಾಸ ಮಾಡಿದರೂ ಏನೂ ಪ್ರಯೋಜನವಿಲ್ಲ. ನವಿಲು ಕುಣಿಯುವುದು, ತಂತಿ ಹಾಡುವುದು, ಗಿಳಿ ಸಹ ಓದುವುದು, ಅವುಗಳಿಗೆ ಭಗವಂತನ ಕೃಪೆ ದೊರೆಯುವುದಿಲ್ಲ. ಬಾಹ್ಯ ಕರ್ಮಗಳಲ್ಲಿ ಭಕ್ತಿ ಸೇರಿ ಆತ್ಮಾರ್ಪಣೆಯ ಭಾವ ಬಂದರೆ ಮುಂದೆ ಮೋಕ್ಷ ಸಿಗುವುದು. ಗುರು ಲಿಂಗ ಜಂಗಮಗಳಿಗೆ ತನುಮನ ಶರೀರ ಕಾರ್ಯಗಳನ್ನು ಅರ್ಪಿಸಬೇಕೆಂದಿದ್ದಾರೆ ನಮ್ಮ ಬಸವಣ್ಣನವರು. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು? ಈ ವಿಡಿಯೋದ ಬಗ್ಗಿನ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.